ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತಿನ ಸ್ಪೆಷಲ್ ಏನು ಅಂತೀರಾ? ಅಕ್ಕಿ ರವೆ ಮಜ್ಜಿಗೆ ಉಪ್ಪಿಟ್ಟು. ಮನೇಲೆ ಮಾಡಿರುವಂತ ಅಕ್ಕಿ ರವೆಯಲ್ಲಿ ಇವತ್ತು ಮಜ್ಜಿಗೆ ಹಾಕಿ ಅಕ್ಕಿ ರವೆ ಮಜ್ಜಿಗೆ ಉಪ್ಪಿಟ್ಟನ್ನ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬಾಣ್ಲಿಯನ್ನ ಇಟ್ಟು ಬಾಣ್ಲಿ ಕಾದ ಮೇಲೆ ಅದಕ್ಕೆ ನಾವು ಒಂದು ಬಟ್ಲು ಇಲ್ಲ ಒಂದು ಲೋಟ ಅಕ್ಕಿ ರವೆನ ತಗೊಂಡಿದ್ದೀನಿ. ಇದನ್ನ ಮೀಡಿಯಂ ಉರಿಯಲ್ಲೇ ನಾವು ಹುರ್ಕೋಬೇಕು. ಅಕ್ಕಿ ರವೆನ ಒಂದ್ ಸ್ವಲ್ಪ ನಿಧಾನವಾಗಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅಕ್ಕಿ ರವೆ ಅಂದ್ರೆ ಬೇಗ ಗೋಧಿ ರವೆ ತರ ಹುರಿಯೋದಿಲ್ಲ. ಒಂದು 5 ನಿಮಿಷ ಮೀಡಿಯಂ ಉರಿಯಲ್ಲೇ ಹುರ್ಕೊಳ್ಳೋಣ. ಪೂರ್ತಿಯಾಗಿ ಇದನ್ನ ಹುರ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮಜ್ಜಿಗೆ ಮೊಸರು ಹಾಕಿ ಮಾಡಿದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ ಇವತ್ತು ಅಕ್ಕಿ ರವೆ ಮಜ್ಜಿಗೆ ಮತ್ತು ಸ್ವಲ್ಪ ತರಕಾರಿ ಹಾಕಿ ಅಕ್ಕಿ ರವೆ ಉಪ್ಪಿಟ್ಟನ್ನ ಮಾಡೋಣ. ನೋಡಿ, ಅಕ್ಕಿ ರವೆನ ಹುರಿದಾಗಿದೆ. ಮತ್ತೆ ಅದೇ ಬಾಣ್ಲಿಯನ್ನ ಇಟ್ಟು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ. ಅಕ್ಕಿ ರವೆ ಆಗಿರೋದ್ರಿಂದ 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಜಾಸ್ತಿನೇ ಹಾಕಿ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಕಡಲೆಬೇಳೆ 1 ಸ್ಪೂನ್, ಉದ್ದಿನ ಬೇಳೆ 1 ಸ್ಪೂನ್, ಇಷ್ಟನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ. ಸಿಂಪಲ್ ಆಗಿ ಮಾಡಿದ್ರು ಸಹ ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಮನೇಲೆ ನಾವು ಅಕ್ಕಿನ ಮಿಕ್ಸಿ ಮಾಡಿ ಅದನ್ನ ರವೆ ತರ ಮಾಡಿ ಮನೇಲೆ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಬರೀ ಗೋಧಿ ರವೆ ಮಾಡೋದ್ಕಿಂತ ಅಕ್ಕಿ ರವೆಲ್ ಮಾಡಿದ್ರು ಸಹ ತುಂಬಾ ರುಚಿಯಾಗಿರುತ್ತೆ. ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ 2 ಕಂದು ಬಣ್ಣ ಬಂದ ಮೇಲೆ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರುವಂತ ಈರುಳ್ಳಿನೂ ಸಹ ಹಾಕಿ ಹಸಿ ಘಮ ಘಮ ವಾಸನೆ ಹೋಗೋವರೆಗೂ ಈರುಳ್ಳಿನೂ ಸಹ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಟೊಮೊಟೊ ಹಣ್ಣು ಇಷ್ಟನ್ನು ಹಾಕಿ ನಾವು ಇವಾಗ ಹುರ್ಕೊಳ್ಳೋಣ. ಟೊಮೊಟೊ ಹಣ್ಣನ್ನು ಸಹ ಒಂದ್ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಹುರ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಚಿರುವಂತ ಕ್ಯಾರೆಟ್, ಬೀನ್ಸ್, ಎಲೆಕೋಸು ಹಾಗೂ ಇನ್ನೂ ಅನೇಕ ತರಕಾರಿಗಳು, ನಿಮಗೆ ಯಾವ್ಯಾವ ತರಕಾರಿಗಳು ಬೇಕೋ ಎಲ್ಲಾ ತರಕಾರಿನೂ ಹಾಕೊಂಡು ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಾನಿವಾಗ ಕ್ಯಾರೆಟ್, ಬೀನ್ಸ್ ಮತ್ತು ಸಣ್ಣದಾಗಿ ಹೆಚ್ಚಿರುವಂತ ಎಲೆಕೋಸು ಇಷ್ಟನ್ನು ಹಾಕಿ ನಾನು ಇವಾಗ ಹುರ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಅಕ್ಕಿ ರವೆಗೆ 1 ಕಪ್ಪು ನೀರನ್ನ ಜಾಸ್ತಿ ಹಾಕೊಳ್ಳಿ. ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ನೀರು ಹಿಡಿಯೋದಿಲ್ಲ, ಜಾಸ್ತಿ ನೀರು ಹಿಡಿಯುತ್ತೆ. ನಾವು ಗೋಧಿ ರವೆ ಆದ್ರೆ 1 ಕಪ್ಪಿಗೆ 2 ಕಪ್ ನೀರು ಹಾಕ್ತಿವಿ, ಆದ್ರೆ ಇಲ್ಲಿ 3 ಕಪ್ಪು ನೀರನ್ನ ಹಾಕ್ಬೇಕು. ನೋಡಿ, ತರಕಾರಿ ಎಲ್ಲವನ್ನೂ ಸಹ ನಾನು ಹಾಕಿ ಹುರ್ಕೊಂಡಿದ್ದೀನಿ. ಈಗ ನಾನು 1 ಕಪ್ಪು ಅಕ್ಕಿ ಆಗಿರೋದ್ರಿಂದ ಫಸ್ಟ್ ನಾನು 1 ಕಪ್ಪು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ಫಸ್ಟ್ ನಾವು ಒಂದು 5 ನಿಮಿಷಗಳ ಕಾಲ ತರಕಾರಿಯನ್ನ ಬೇಯೋದಕ್ಕೆ ಬಿಡೋಣ ಫಸ್ಟ್. ಆಮೇಲೆ ನಾವು ತರಕಾರಿ ಬೆಂದ ಮೇಲೆ ನಾವು ಅದಕ್ಕೆ ಮಜ್ಜಿಗೆಯನ್ನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಅಥವಾ ಮೊಸರು ಯಾವ್ದು ಬೇಕಾದ್ರೂ ಸೇರಿಸ್ಬೋದು. ನಾನು 1 ಲೋಟ ನೀರು ಹಾಕಿದ್ದೆ. ಈಗ 2 ಲೋಟದಷ್ಟು ಮಜ್ಜಿಗೆಯನ್ನ ಹಾಕ್ತಾ ಇದ್ದೀನಿ. ಬೇಕು ಅಂದ್ರೆ ಮತ್ತೆ ನೀವು ಹಾಕೋಬಹುದು, ಸ್ವಲ್ಪನೇ ಹಾಕೊಳ್ಳಿ. ಇದನ್ನ ಕುದಿಯೋದಕ್ಕೆ ಬಿಡೋಣ. 1-2 ನಿಮಿಷಗಳ ಕಾಲ ನೀರು ಮಜ್ಜಿಗೆ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಆಮೇಲೆ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ರವೆ ಆಗಿರೋದ್ರಿಂದ ಬೇಗನೆ ಗಟ್ಟಿನೂ ಆಗುತ್ತೆ, ಹಾಗೆ ನೀರು ಸಹ ಜಾಸ್ತಿ ಹಿಡಿಯುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿ ಹಾಕೊಳ್ಳಿ. ಇದನ್ನ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಉರಿಯಲ್ಲಿ ನಾವು ಬೇಯೋದಕ್ಕೆ ಬಿಡೋಣ. ಜಾಸ್ತಿ ಉರಿಯಲ್ಲಿ ಬಿಟ್ರೆ ಅಕ್ಕಿ ಬೇಯೋದಿಲ್ಲ, ಅಂದ್ರೆ ಉಪ್ಪಿಟ್ಟಿನ ರವೆ ಅಕ್ಕಿ ರವೆ ಸಹ ಬೇಯೋದಿಲ್ಲ. ಹಾಗಾಗಿ ಒಂದೊಂದು ಸ್ವಲ್ಪ ನೋಡ್ತಾ ಇರಬೇಕು. ನೋಡಿ, ಇವಾಗ ಪೂರ್ತಿಯಾಗಿ ರೆಡಿಯಾಗಿದೆ. ಅಕ್ಕಿ ರವೆಯ ಉಪ್ಪಿಟ್ಟು ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೇಕು ಅಂದ್ರೆ ನಿಂಬೆ ಹಣ್ಣಿನ ರಸ ಇಷ್ಟನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನ ತಳ್ಳಗೆ ಇರಲಿ, ಗಟ್ಟಿ ಇರಬಾರ್ದು. ಯಾಕೆಂದ್ರೆ ಅಕ್ಕಿ ರವೆ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿನೂ ಸಹ ಆಗುತ್ತೆ. ತಣ್ಣಗಾದ್ಮೇಲೆ ತಳ್ಳಗೆ ಮಾಡ್ಕೊಳ್ಳಿ. ತುಂಬಾನೇ ರುಚಿಯಾಗಿರುತ್ತೆ, ಅಷ್ಟೇ ಟೇಸ್ಟ್ ಸಹ ಹೊಂದಿರುತ್ತೆ. ಇವಾಗ ಅಕ್ಕಿ ರವೆಯ ಉಪ್ಪಿಟ್ಟು ಸಹ ರೆಡಿ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಯ್ತು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.
ಮತ್ತೆ ನಾವು ಇದನ್ನ ಒಂದು 2 ನಿಮಿಷ ಹವೆಯಲ್ಲೇ ಬೇಯೋದಕ್ಕೆ ಬಿಡೋಣ. ಈಗ ಅಕ್ಕಿ ರವೆಯ ಉಪ್ಪಿಟ್ಟು ಅಂದ್ರೆ ಅಕ್ಕಿ ರವೆಯ ಮಜ್ಜಿಗೆ ಉಪ್ಪಿಟ್ಟು ಇವಾಗ ರೆಡಿ. ತುಂಬ ರುಚಿ ಅಷ್ಟೇ ಟೇಸ್ಟಿನೂ ಹೊಂದಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.